CBI ಸಲ್ಲಿಸಿದಂಥ ಚಾರ್ಜ್ ಶೀಟ್ನಲ್ಲಿ ನೇರವಾಗಿ ನಾಗೇಂದ್ರ ಅವರ ಹೆಸರಿದ್ದರೂ ಕೂಡ ನಾಗೇಂದ್ರ ಅವರನ್ನ ಯಾಕೆ ಸಚಿವ ಸಂಪುಟಕ್ಕೆ ಮತ್ತೆ ತೆಗೆದುಕೊಂಡ್ರು? ಈ ಹಿಂದೆ ಸದನದಲ್ಲೇ ಸ್ವತಃ ಮುಖ್ಯಮಂತ್ರಿಗಳು, ಅವತ್ತಿನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದರು. 89 ಕೋಟಿ ರೂಪಾಯಿ ಹಗರಣ ಆಗಿದೆ, ವಾಲ್ಮೀಕಿ ನಿಗಮದಿಂದ 600ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನು ಅವರೇ ಒಪ್ಕೊಂಡಿದ್ರು. ಈ ವರ್ಗಾವಣೆಯಲ್ಲಿ ನೇರ ಪಾತ್ರ ನಾಗೇಂದ್ರ ಅನ್ನುವಂಥದ್ದು ತನಿಖೆಯಲ್ಲಿ ಸ್ಪಷ್ಟ ಆಗಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯ ಚುನಾವಣೆಗೆ ಈ ಹಣವನ್ನು ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಆರೋಪ ಇತ್ತು. ನಾವು ಅವತ್ತು ಹೇಳಿದ್ದೇನು, ಬಳ್ಳಾರಿ ಚುನಾವಣೆಗೆ ಹಣ ಬಳಕೆ ಆಗಿದೆ, ಕಾಂಗ್ರೆಸ್ ಹೈಕಮಾಂಡಿಗೆ ಸರ್ಕಾರದ ದುಡ್ಡು ಹಣ ವರ್ಗಾವಣೆ ಆಗಿದೆ, ಇದರಲ್ಲಿ ನೇರವಾಗಿ ನಾಗೇಂದ್ರ ಪಾತ್ರ ಇದೆ ಎನ್ನುವಂಥ ಮಾತನ್ನು ಅವತ್ತು ಹೇಳಿದ್ವಿ. ಇವತ್ತು ಎಲ್ಲೋ ಒಂದು ಕಡೆ ಹೈಕಮಾಂಡಿನ ಹೆಸರನ್ನ ಹೇಳ್ಬಿಡ್ತಾರೆ ಅನ್ನುವಂಥ ಭಯದಿಂದ ಬ್ಲ್ಯಾಕ್ ಮೇಲಿಗೆ ಒಳಗಾದಂಥ ಹೈಕಮಾಂಡ್ ಇವತ್ತು ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರಿಸಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಗರಣ ಮಾಡಿದಂಥ ವ್ಯಕ್ತಿಯನ್ನು 2 ತಿಂಗಳೊಳಗೆ 3 ತಿಂಗಳೊಳಗೆ ಕಾಂಗ್ರೆಸ್ಸೇ ಕ್ಲೀನ್ ಚೀಟ್ ಕೊಟ್ಟು ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ರಾಜ್ಯ ಅದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಮತ್ತು ನಾವು ವಿರೋಧ ಪಕ್ಷವಾಗಿ ಒಬ್ಬ ಕಳಂಕಿತ ಸಚಿವರಿಂದ ಯಾವುದೇ ಉತ್ತರವನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಈ ಸಚಿವರನ್ನೇ ಇಟ್ಕೊಂಡು ನೀವು ವಾಲ್ಮೀಕಿ ನಿಗಮದ ಬಗ್ಗೆ ಸಚಿವ ಸಂಪುಟದಲ್ಲಿ ಏನು ಚರ್ಚೆ ಮಾಡ್ತೀರಿ? ಆರೋಪಿತರನ್ನ, ಕಳಂಕಿತರನ್ನ, ಯಾರು ಇದರಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂಥವ್ರನ್ನ ಇಟ್ಟುಕೊಂಡು ವಾಲ್ಮೀಕಿ ನಿಗಮದ ಬಗ್ಗೆ ಅಥವಾ ಆ ಇಲಾಖೆಯ ಬಗ್ಗೆ, ST ನಿಗಮದ ಬಗ್ಗೆ ನೀವು ಚರ್ಚೆಯನ್ನು ಮಾಡ್ತೀರಾ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹಣವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗ ಮಾಡಿದಂಥ ಆ ಸಮುದಾಯಕ್ಕೆ ಅನ್ಯಾಯ ಮಾಡಿದಂಥ ವ್ಯಕ್ತಿಯನ್ನು ಮತ್ತೆ ಸಚಿವ ಸಂಪುಟಕ್ಕೆ ನೀವು ಸೇರಿಸ್ಕೊಳ್ತೀರಿ ಅಂತಾದರೆ ಎಲ್ಲೋ ಒಂದು ಕಡೆ ಇದರಲ್ಲಿ ಬ್ಲ್ಯಾಕ್ ಮೇಲ್ ದೊಡ್ಡ ಪ್ರಮಾಣದಲ್ಲಿ ಇದಾಗಿದೆ. ಸೇರಿಸ್ಕೊಳ್ಳಿಲ್ಲ ಅಂತಾದರೆ ಹೈಕಮಾಂಡಿನ ಹೆಸರನ್ನ ಹೇಳ್ಬಿಡ್ತಾರೆ, ಯಾರ್ಯಾರು ನನ್ನಿಂದ ಹಣ ತೆಗೆದುಕೊಂಡಿದ್ದಾರೆ ಎನ್ನುವಂಥ ಬಹಿರಂಗ ಆಗಿಬಿಡುತ್ತೆ ಎನ್ನುವಂಥ ಭಯದಿಂದ ಅವರನ್ನ ಸಚಿವ ಸಂಪುಟದ ಒಳಗೆ ತೆಗೆದುಕೊಂಡಿದ್ದಾರೆ ಎನ್ನುವಂತಿದೆ. ನಾವು ವಿಧಾನಸಭೆಯ ಒಳಗೆ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಅವ್ರು ರಾಜೀನಾಮೆ ಕೊಡುವ ತನಕ ಕರ್ನಾಟಕದಲ್ಲಿ BJP ಹೋರಾಟ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ನಿಶ್ಚಯ ಮಾಡಿದೆ. ಈ ಹಿಂದೆ ಅವ್ರು ರಾಜೀನಾಮೆ ಕೊಟ್ಟಿದ್ದೇ ತಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅಂತ, ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದು 89 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ. ಈಗ ಏಕಾಏಕಿ ಅವ್ರನ್ನ ತಗೊಂಡ್ಬಿಟ್ಟಿದ್ದೀರಿ ಅಂತಂದರೆ ಇದರ ಹಿಂದೆ, ತೆರೆಯ ಹಿಂದೆ ಏನು ನಡೆದಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಬೇಕು. ಎರಡನೇದು, ಪ್ರಮಾಣ ವಚನ ಸ್ವೀಕಾರ ಆಗಿ 1 ವಾರ ಕಳೆದರೂ ಕೂಡ ಖಾತೆ ಹಂಚಿಕೆ ಆಗೋದಿಲ್ಲ. ಇವತ್ತು ಖಾತೆ ಇಲ್ಲದಂಥ ಒಂದು ರಾಜ್ಯದ ಆಡಳಿತ ನಡೀತಾ ಇದೆ. ಗತಿಗೋತ್ರ ಇಲ್ಲದಂಥ ಸರ್ಕಾರ ಇದು. ಈ ಸರ್ಕಾರದಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರಾಕೃತಿಕ ವಿಕೋಪ ಬಂದಿದೆ ಬಿಟ್ಟರೆ ಕಾಟಾಚಾರಕ್ಕೋಸ್ಕರ ಖಾತೆರಹಿತ ಮಂತ್ರಿಗಳು ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ಸರ್ಕಾರಿ ಕಾರ್ನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಬಿಟ್ಟರೆ ಯಾವುದೇ ಅಧಿಕಾರ ಅವ್ರ ನಡುವೆ ಇವತ್ತಿಲ್ಲ. ಇಂಥ ಗತಿಗೋತ್ರ ಇಲ್ಲದಂಥ ಸರ್ಕಾರವನ್ನು ಕರ್ನಾಟಕ ಯಾವತ್ತೂ ನಾವು ಕೂಡ ಕಾಣಲಿಲ್ಲ. ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ತನ್ನ ಆಡಳಿತದಲ್ಲಿ ಹಿಡಿತವನ್ನು ಕಳ್ಕೊಂಡಿರೋದು ಇದರಲ್ಲಿ ಸ್ಪಷ್ಟ. ಆರಂಭದಲ್ಲಿ ಅವರು ಮುಖ್ಯಮಂತ್ರಿ ಆದ ನಂತರ 2 ತಿಂಗಳ ಬೇಕಾಯಿತು ಅವರಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ. ಈಗ ಹಂಚಿಕೆ ಮಾಡ್ಕೊಳ್ಳಿಕ್ಕಾಗಲ್ಲ. ಸಂಪೂರ್ಣವಾಗಿ ತನ್ನ ಆಡಳಿತದಲ್ಲಿ ಹಿಡಿತವನ್ನು ಕಳ್ಕೊಂಡಂಥ ಒಬ್ಬ ಮುಖ್ಯಮಂತ್ರಿ ನೋಡಿದ್ದೀವಿ. ಸಿದ್ದರಾಮಯ್ಯ ಒಬ್ಬ ಅಸಹಾಯಕ ಮುಖ್ಯಮಂತ್ರಿ ಆಗಿದ್ದರು. DK ಶಿವಕುಮಾರ್ ಅವರು ಹಿಡಿತ ಇಲ್ಲದಂಥ ಆಡಳಿತವನ್ನು ಕಳೆದ 2 ತಿಂಗಳಿಂದ ಇವತ್ತು ನಡೆಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾವು ಒಬ್ಬ ಮುಖ್ಯಮಂತ್ರಿಯಿಂದ ನಿರೀಕ್ಷೆ ಮಾಡಿದ್ವಿ, ನಿಮ್ಮ ಗೃಹ ಕಚೇರಿನಲ್ಲಿ ವಿಧಾನಸೌಧ 3ನೇ ಮಾಡಿನಲ್ಲಿ ನೀವು ಇಲಾಖಾವಾರು ಸಭೆಗಳನ್ನು ಮಾಡ್ತೀರಿ ಎನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ. ನೀವು ಇಲಾಖಾವಾರು ಸಭೆಯನ್ನು ಮಾಡೋದನ್ನು ಬಿಟ್ಟು ಶಾಸಕರ ಮನೆಗೆ ದಿನ ಬೆಳಿಗ್ಗೆ ಮಧ್ಯಾಹ್ನ ಹೋಗುವಂಥ ಒಂದು ದಯನೀಯ ಪರಿಸ್ಥಿತಿ ಮುಖ್ಯಮಂತ್ರಿಗೆ ಬಂದಿರುವಂಥದ್ದು ಕರ್ನಾಟಕದ ದುರ್ದೈವ. ಇನ್ನಾದರೂ ಕೂಡ ಸರ್ಕಾರ ತನ್ನ ಆಡಳಿತದಲ್ಲಿ ಬಿಗಿಯನ್ನು ತೆಗೆದುಕೊಳ್ಳಿ. ಒಂದು ಒಳ್ಳೆಯ ಜನಕಲ್ಯಾಣದ ಆಡಳಿತವನ್ನು ಕರ್ನಾಟಕದ ಜನ ನಿರೀಕ್ಷೆ ಮಾಡೋದನ್ನು ಬಿಟ್ಟಿದ್ದಾರೆ. 28ರ ತನಕ ಇದೇ ರೀತಿಯಾದಂಥ ಆಡಳಿತ ಮುಂದುವರಿಯುತ್ತೆ. ಇದನ್ನು ಜನ ಸಹಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಷ್ಟೇ. ಸರ್, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಮುಖ್ಯಮಂತ್ರಿ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರವಾಹ ಬಂದಾಗ ನಿಮ್ಮದು ಸಚಿವ ಸಂಪುಟ ಇರಲಿಲ್ಲ, ಯಾರನ್ನ ಮುಖ್ಯಮಂತ್ರಿಗಳು ಒಬ್ಬರೇ ಪ್ರವಾಸ ಮಾಡಿದ್ರು. ಅದನ್ನ ಹೌದು, ಅವರು ನೋಡಿ, ಮುಖ್ಯಮಂತ್ರಿ ಅವತ್ತು ಪ್ರವಾಹ ಬಂದಾಗ ಮುಖ್ಯಮಂತ್ರಿಗಳು 1 ದಿನ ಮನೇಲಿ ಕೂತ್ಕೊಳ್ಳದೆ ಪ್ರವಾಸವನ್ನು ಮಾಡಿದ್ರು. ಪ್ರವಾಸ ಮಾತ್ರ ಮಾಡಿದ್ದಲ್ಲ, ನಿರ್ಣಯಗಳನ್ನು ತೆಗೆದುಕೊಂಡಿದ್ರು, ಆದೇಶಗಳನ್ನು ಮಾಡಿದ್ರು. ಯಾರು ಪ್ರಾಕೃತಿಕ ವಿಕೋಪದಲ್ಲಿ ನಷ್ಟ ಅನುಭವಿಸಿದ್ರು ಅಂಥವರಿಗೆ ತುರ್ತು ಹಣವನ್ನು ಕೂಡ ಬಿಡುಗಡೆ ಮಾಡಿದರು. ಈಗ ಹೇಳಿ, 2 ತಿಂಗಳಿನಲ್ಲಿ ಬರಗಾಲಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದೆ ಅಂತ ಸರ್ಕಾರ ಹೇಳಿ, ಪ್ರಾಕೃತಿಕ ವಿಕೋಪಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದೆ ಅಂತ ಹೇಳಿ. ಒಂದು ಜಿಲ್ಲೆನಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಹಣ ಬಿಡುಗಡೆ ಆಗಲಿಲ್ಲ. ಅಂದರೆ ಸುಮ್ಮನೆ ಕಾಲಹರಣ ಮಾಡಿ ಒಂದು ರೀತಿ
ಖಾತೆ ರಹಿತ ಇಲ್ಲದಂಥ ಸಚಿವರುಗಳು ಪ್ರವಾಸ ಮಾಡಿದರೆ ಏನು ಪ್ರಯೋಜನ? ಇದರಿಂದ ನಿರರ್ಥಕ ಬಿಟ್ಟರೆ, ಸರ್ಕಾರದ ಹಣವೇ ಇದರಲ್ಲಿ ನಿರರ್ಥಕ, ಅವ್ರದ್ದು TADA ಕೊಡದೆ ಒಂದು ನಿರರ್ಥಕ ಆಗಿದೆ ಬಿಟ್ಟರೆ ಇದರಿಂದ ಬರಗಾಲ ಪೀಡಿತರಿಗೆ, ಪ್ರಾಕೃತಿಕ ವಿಕೋಪ ಪೀಡಿತರಿಗೆ ಯಾವುದೇ ರೀತಿಯಾದಂಥ ಲಾಭ ಆಗಿಲ್ಲ.